ಲೋಕಸಮರದ ಸನಿಹದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸಿಬಿಐನವರು ಎಲ್ಲ ರೀತಿಯಲ್ಲೂ ಕೂಡ ಇವರ ಅಕ್ರಮಗಳನ್ನು ಜಾಲಾಡ್ತಾ ಇದ್ದಾರೆ. ಅಕ್ರಮ ಆದಾಯ ಗಳಿಕೆ ಕೇಸ್ ಜೊತೆಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಲೋಕಸಭಾ ಚುನಾವಣಾ ಹತ್ತಿರ ಬರ್ತಾ ಇದೆ. ಇದರ ಸನಿಹದಲ್ಲೇ ಈಗ ಡಿಸಿಎಂ ಡಿಕೆಶಿಗೆ ಬಿಗ್ ಶಾಕ್ ಎದುರಾಗಿದೆ. ಅಕ್ರಮ ಆದಾಯ ಗಳಿಕೆ ಕೇಸ್, ಇದರ ಜೊತೆಗೆ ಈಗ ಒಂದು ಹೊಸ ಟೆನ್ಷನ್. ಸಿಬಿಐ ರೂಪದಲ್ಲಿ ಡಿಸಿಎಂಗೆ ಶಾಕ್. ಇನ್ನೇನು ಸಿಬಿಐ ವಿಚಾರಣೆ ಮಾಡಲ್ಲ, ಮುಗೀತು ಅಂತ ಅಂದ್ಕೊಂಡಿದ್ದಂತಹ ಡಿಕೆ ಶಿವಕುಮಾರ್ಗೆ ಶಾಕ್. ವರ್ಷದ ಮೊದಲ ದಿನವೇ ಸಿಬಿಐ ಶಾಕನ್ನು ಕೊಟ್ಟಿದೆ. ಏನು ಶಾಕ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಿಮಗೆ ಪಬ್ಲಿಕ್ ಟಿವಿಯಲ್ಲಿ ಕೊಡ್ತಾ ಹೋಗ್ತೀವಿ. ಹೊಸ ವರ್ಷ ಶುರುವಾಯಿತು, ಎಲ್ಲವೂ ಹೊಸದಾಗಿರುತ್ತೆ, ಎಲ್ಲವೂ ಅನುಕೂಲವಾಗುತ್ತೆ. ರಾಜ್ಯ ಸರ್ಕಾರ ಬೇರೆ ಸಿಬಿಐ ತನಿಖೆಯನ್ನು ಹಿಂಪಡೆದುಬಿಟ್ಟಿದೆ, ಪೂರ್ವಾನುಮತಿಯನ್ನು. ಇನ್ನೆಲ್ಲವೂ ಕೂಡ ಮುಗೀತು, ನೆಮ್ಮದಿಯಿಂದಿರ್ಬೋದು, ಆರಾಮದಿಂದಿರ್ಬೋದು ಅಂತ ಉಪಮುಖ್ಯಮಂತ್ರಿಗಳು ಅಂದುಕೊಂಡಿದ್ದರು. ಆದರೆ ನೋ, ನಾವು ಸುಮ್ಮನೆ ಕೂರುವಂತಹ ಜನ ಅಲ್ಲ ಅಂತ ಸಿಬಿಐ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡ್ತಾ ಇದೆ. ಏನು, ರಾಜ್ಯ ಸರ್ಕಾರ ಈಗಾಗಲೇ ಸಿಬಿಐ ತನಿಖೆಗೆ ಪೂರ್ವಾನುಮತಿಯನ್ನು ಹಿಂಪಡೆದಿದ್ರು, ನೋ ಯೂಸ್. ರಾಜ್ಯ ಸರ್ಕಾರ ಏನೋ ಪೂರ್ವಾನುಮತಿಯನ್ನು ಹಿಂಪಡೆದಿದೆ, ಆದರೂ ಉಪಯೋಗ ಇಲ್ಲ. ಸಿಬಿಐ ತನಿಖೆಯಿಂದ ಬಚಾವ್ ಆಗಿಲ್ಲ ಡಿಕೆ ಶಿವಕುಮಾರ್. ಇನ್ನೂ ಕೂಡ ನಾವಿನ್ನೂ ಇದೀವಿ ಅಂತ ಅಸ್ತಿತ್ವವನ್ನು ತೋರಿಸ್ತಾ ಇದ್ದಾರೆ ಸಿಬಿಐನವರು. ಈ ಬಾರಿ ಬರೀ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾತ್ರ ಸಿಬಿಐ ಇಟಿ ಅಲ್ಲ, ಅವರ ಪತ್ನಿ ಉಷಾಗೂ ಕೂಡ ಸಿಬಿಐ ಸಂಕಷ್ಟ ಬಂದೊದಗಿದೆ. ಡಿಕೆ ದಂಪತಿಗೆ ಸಿಬಿಐ ಸಂಕಷ್ಟ ಯಾವ ಕೇಸ್ನಲ್ಲಿ ಹಾಗಾದರೆ ಅಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇನ್ನೇನಪ್ಪ, ಎಲ್ಲ ಮುಗೀತು ಅಂತ ಅಂದ್ಕೊಂಡಿದ್ರು, ಆದರೆ ಅಲ್ಲ, ಇನ್ನೂ ಕೂಡ ತನಿಖೆಯನ್ನು ಅವರು ನಡೆಸ್ತಾನೇ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ವಿಚಾರಗಳು ಈಗ ಬರ್ತಾ ಇದೆ. ಏನದು, ಯಾಕೆ ಡಿ ಕೆ ಶಿವಕುಮಾರ್ಗೆ ಕಂಟಕ ಅಂತ ನೋಡೋಣ. ಡಿ ಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಗಳಿಕೆ ಕೇಸ್ನ ಮುಂದುವರಿದ ಭಾಗ ಇದು. ಏನಿದು ಮುಂದುವರಿದ ಭಾಗ? ಕೇರಳದ ಜೈ ಹಿಂದ್ ನ್ಯೂಸ್ ಚಾನೆಲ್ನಲ್ಲಿ ಡಿ ಕೆ ಶಿವಕುಮಾರ್ ಹೂಡಿಕೆಯನ್ನು ಮಾಡಿದ್ದಾರಂತೆ. ಕೇರಳದ ಒಂದು ಖಾಸಗಿ ಚಾನಲ್ ಅದು, ಜೈ ಹಿಂದ್ ಅಂತ. ಈ ಜೈ ಹಿಂದ್ ನ್ಯೂಸ್ ಚಾನಲ್ನಲ್ಲಿ ಅವರು ಹೂಡಿಕೆಯನ್ನು ಮಾಡಿದ್ದಾರೆ. 25 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರಂತೆ ಡಿ ಕೆ ಶಿ ದಂಪತಿ. ದೊಡ್ಡ ಮೊತ್ತ ಏನಲ್ಲ, ಆದರೂ 25 ಲಕ್ಷ ಹೂಡಿಕೆ ಮಾಡಿದ್ದಾರೆ ಅಂತ ವಿಚಾರವನ್ನು ಹೆಕ್ಕಿ ತೆಗೆದಿದ್ದಾರೆ ಸಿಬಿಐನವರು. ಹೀಗಾಗಿ ಜೈ ಹಿಂದ್ ಸಂಸ್ಥೆಯ ಮುಖ್ಯಸ್ಥ BS ಶಿಜುಗೆ ಬೆಂಗಳೂರು ಸಿಬಿಐನವರು ನೋಟಿಸ್ ಕೊಟ್ಟಿದ್ದಾರಂತೆ. BS ಶಿಜು ಅಂತ ಮುಖ್ಯಸ್ಥ ಅಗತ್ಯ ದಾಖಲೆಯ ಸಮೇತ ಜನವರಿ 11ಕ್ಕೆ ವಿಚಾರಣೆಗೆ ಬರುವಂತೆ ನೋಟಿಸನ್ನು ಸಿಬಿಐನವರು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪತ್ನಿ, ಅವರ ಪುತ್ರ ಸೇರಿದಂತೆ ಕುಟುಂಬದ ಇತರರು ಹೂಡಿಕೆಯನ್ನು ಮಾಡಿದ್ದಾರೆ ಅಂತ ವಿಚಾರ. ಹಾಗಾಗಿ ಬ್ಯಾಂಕ್ ದಾಖಲೆ, ವಹಿವಾಟು ಮಾಹಿತಿಯನ್ನು ನೀಡಿ ಅಂತ ನೋಟಿಸ್ ಇರ್ಬೋದು. ಅವರು ಒಬ್ಬರು ಒನ್ ಆಫ್ ದಿ ಡೈರೆಕ್ಟರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ. 25 ಲಕ್ಷ ಹೂಡಿಕೆಯನ್ನು ಮಾಡಿದ್ದಾರೆ ಅವರ ಹೆಂಡತಿ ಮತ್ತು ಅವರ ಪುತ್ರನ ಹೆಸರಿನಲ್ಲಿ. ಸೊ ಈಗ ಒಂದೊಂದೇ ಜಾಲಗಳನ್ನ ತೆಗಿತಾರೆ. ಜೊತೆಗೆ ಸರ್ಕಾರ ಪೂರ್ವಾನುಮತಿ ವಾಪಸ್ ಪಡೆದಿದ್ದರೂ ಅವರು ತಮ್ಮ ತನಿಖೆಯನ್ನು ನಿಲ್ಲಿಸಿಲ್ಲ, ತಮ್ಮ ವಿಚಾರಣೆಯನ್ನು ನಿಲ್ಲಿಸಿಲ್ಲ. ಮತ್ತಷ್ಟು ಮಗದಷ್ಟು ಅಕ್ರಮ ಗಳಿಕೆ, ಆಸ್ತಿ ಗಳಿಕೆ ಏನಿದೆ, ಆದಾಯ ಮೀರಿದ ಆಸ್ತಿ ಗಳಿಕೆ, ಈ ಪ್ರಕರಣದಲ್ಲಿ ತನಿಖೆಗಳು ನಡೀತಾನೇ ಇದೆ. ಓಕೆ, ಈಗ ಇವರು ಆಡಿಟಿಂಗ್ ಮಾಡಿಸ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೇರಳ ನ್ಯೂಸ್ ಚಾನಲ್ನಲ್ಲಿ ಇನ್ವೆಸ್ಟ್ ಮಾಡೋರನ್ನ ತೋರಿಸಿದಾರಾ ಇಲ್ವಾ? ಅವರ ಪತ್ನಿಯವರು ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ತೋರಿಸಿದಾರಾ ಇಲ್ವಾ? ಅವರ ಮಗ ತೋರಿಸಿದಾರಾ ಇಲ್ವಾ? ಇವೆಲ್ಲವೂ ಗೊತ್ತಾಗಬೇಕೀಗ. ಆದರೆ ಈ BS ಶಿಜು, ಆ ಜೈ ಹಿಂದ್ ನ್ಯೂಸ್ ಚಾನಲ್ನ ಮುಖ್ಯಸ್ಥ ಏನು ಹೇಳ್ತಾರೆ? ಅವ್ರು ಹೇಳ್ತಾರೆ, ಸಿಬಿಐ ನೋಟಿಸ್ ನನಗೆ ತಲುಪಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಡಿ ಕೆ ಹೂಡಿಕೆ ಬಗ್ಗೆ ಸಿಬಿಐ ಕೇಳಿದ ಎಲ್ಲ ದಾಖಲೆಯನ್ನು ನಾನು ಒದಗಿಸ್ತೀನಿ. ಇಲ್ಲಿ ಯಾವುದೇ ಅಕ್ರಮ ವಹಿವಾಟು ನಡೆದಿಲ್ಲ. ಅಕ್ರಮ ವಹಿವಾಟು ನಡೆದಿದೆಯಾ ಇಲ್ಲೋ ಅಂತ ಅವರು ತನಿಖೆ ಮಾಡ್ತಾರೆ. ನೀವು ಡಾಕ್ಯುಮೆಂಟ್ ಕೊಡಿ,
ಸಿಬಿಐ ನೋಟಿಸ್ ಸಂಪೂರ್ಣ ರಾಜಕೀಯ ಪ್ರೇರಿತ, ಇದು ಕೇಂದ್ರದ ಕುತಂತ್ರ ಅಂತ ಸಿಬಿಐ ವಿರುದ್ಧ BS ಶಿಜು ಆಕ್ರೋಶವನ್ನು ವ್ಯಕ್ತಪಡಿಸಿದಾರಂತೆ. ಯಾಕೆ ಅಂದರೆ ಈ ಹಿಂದಿನ BJP ಸರ್ಕಾರ ಅಂದರೆ ಕರ್ನಾಟಕದಲ್ಲಿದ್ದಾಗ BJP ಸರ್ಕಾರ ತನಿಖೆ ನಡೆಸಿತ್ತು, ಯಾವುದೇ ಅಕ್ರಮ ಕಂಡು ಬರದ ಹಿನ್ನೆಲೆಯಲ್ಲಿ ಕೇಸ್ ಕ್ಲೋಸ್ ಮಾಡಿತ್ತು. ಆದರೆ ಕೇಂದ್ರ ಈಗ CBI ಮೂಲಕ DKಗೆ ಕಿರುಕುಳ ಕೊಡೋದಕ್ಕೆ ಹೊರಟಿದೆ. BS ಶಿಜು ಕೇರಳ ಕಾಂಗ್ರೆಸ್ನ ಮುಖಂಡ ಕೂಡ ಹೌದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗ DK ಶಿವಕುಮಾರ್ ಆಗಲಿ, ಅವರ ಪತ್ನಿ ಆಗಲಿ, ಅವರ ಪುತ್ರ ಆಗಲಿ ಆಡಿಟಿಂಗ್ ಮಾಡಿಸ್ಬೇಕಾದ್ರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಪ್ರತಿ ವರ್ಷ ಕೇರಳ ನ್ಯೂಸ್ ಚಾನಲ್ನಲ್ಲಿ ಇವರು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದನ್ನು ತೋರಿಸಿದ್ರೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಓಕೆ, ತೋರಿಸಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ DK ಶಿವಕುಮಾರ್ಗೆ ಕಂಟಕ ಆಗಬಹುದು ಅಂತ ಮುರಳಿ? ಅರವಿಂದ್, ಪ್ರಮುಖವಾಗಿ ಗಮನಿಸಬೇಕಾದಂತ ಒಂದು ವಿಚಾರ ಅಂದ್ರೆ ಸರ್ಕಾರ ಪೂರ್ವಾನುಮತಿಯನ್ನು ವಾಪಸ್ ಪಡ್ಕೊಳುತ್ತೆ. ಸರ್ಕಾರ ಪೂರ್ವಾನುಮತಿಯನ್ನು ವಾಪಸ್ ಪಡ್ಕೊಂಡ್ರೆ CBI ತನಿಖೆಯೇ ನಡೆಯೋಲ್ಲ ಅಂತ ಹೇಳಿ DK ಶಿವಕುಮಾರ್ ಭಾವಿಸಿದ್ರು. ಅಂದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆಗಳಾಗಿತ್ತು, ಮೇಲ್ಮನವಿಯನ್ನು ಕೂಡ ವಾಪಸ್ಸನ್ನ ಪಡ್ಕೊಂಡಿದ್ರು. ಆದ್ರೆ CBI ನ ನಡೆ ಈಗ ಸಾಕಷ್ಟು ಆಶ್ಚರ್ಯ ಮತ್ತು ಕುತೂಹಲವನ್ನ ಮೂಡಿಸಿರುವಂತದ್ದು. DK ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಯನ್ನ ನಾವು ನಿಲ್ಲಿಸಿಲ್ಲ, ಮತ್ತೆ ಅದನ್ನ ರೀಸ್ಟಾರ್ಟ್ ಅನ್ನ ಮಾಡಿದೀವಿ. ಯಾಕೆಂದ್ರೆ ಈ ಸರ್ಕಾರದ ಪೂರ್ವಾನುಮತಿ ವಾಪಸ್ ತಗೊಂಡ್ರು ಅಷ್ಟೇ, ತೆಗೆದುಕೊಳ್ದು ಹೋದ್ರು ಅಷ್ಟೇ, ನಮ್ಮ ತನಿಖೆ ಏನಿತ್ತು ತನಿಖೆಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೆಪ್ ಅನ್ನ ಈಗ ಬೆಂಗಳೂರಿನ CBI ಘಟಕ ಏನಿತ್ತು ಅದು ಒಂದು ಹೆಜ್ಜೆಯನ್ನ ಮುಂದೆ ಹಾಕಿರುವಂತದ್ದು. ಆದ್ರೆ ಈಗ ಪ್ರಮುಖವಾಗಿ ನಡೀತಾ ಇರುವಂತದ್ದು 2013ರಿಂದ 2018ರವರೆಗೆ DK ಶಿವಕುಮಾರ್ ಅವರು ಅಕ್ರಮ ಆಸ್ತಿ ಗಳಿಕೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ CBI ತನಿಖೆಯನ್ನ ನಡೆಸ್ತಾ ಇತ್ತು. ತನಿಖೆಯನ್ನ ನಡೆಸೋ ಸಂದರ್ಭದಲ್ಲಿ 2016 ಮತ್ತು 2017ನೇ ಸಾಲಿನಲ್ಲಿ ಜೈ ಹಿಂದ್ ಅಂದ್ರೆ ಕೇರಳದ ಒಂದು ನ್ಯೂಸ್ ಪ್ರೈವೇಟ್ ಲಿಮಿಟೆಡ್ ಏನಂದ್ರೆ ನೆಟ್ವರ್ಕ್ ಏನಿದೆ ಅದಕ್ಕೆ 25 ಲಕ್ಷ ಹಣ ಹೂಡಿಕೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇದನ್ನ DK ಶಿವಕುಮಾರ್ ಅವರು ತಮ್ಮ ಆಸ್ತಿಯ ಡಿಕ್ಲರೇಷನ್ ಅನ್ನ ಮಾಡ್ಕೊಳ್ಬೇಕಾದ್ರೆ, ಅಂದ್ರೆ CBI ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಮತ್ತು CBI ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಅಧಿಕೃತವಾಗಿ ಕೊಟ್ಟಿದ್ದಾರೆ. DK ಶಿವಕುಮಾರ್ ಇರ್ಬೋದು ಮತ್ತು ತನ್ನ ಪತ್ನಿ ಉಷಾ ಏನಿದ್ದಾರೆ ಅವರಿಬ್ರು ಕೂಡ 25 ಲಕ್ಷ ಹಣವನ್ನ ಅದಕ್ಕೆ ಹೂಡಿಕೆಯನ್ನ ಮಾಡಿದೀವಿ ಅಂತ ಹೇಳಿ ಡಿಕ್ಲರೇಷನ್ ಅನ್ನ ಮಾಡ್ಕೊಂಡಿರೋದಕ್ಕೆ, ಅದನ್ನ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ಸಿಜು ಅಂತ ಏನಿದ್ದಾರೆ ಅಂದ್ರೆ ಕೇರಳದ ಜೈ ಹಿಂದ್ ಚಾನೆಲ್ ನ MD ಏನಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು ಅದರಿಂದ ಕ್ಲಾರಿಫಿಕೇಶನ್ ಅನ್ನ ಮಾಡ್ಕೊಳ್ಳುವಂಥದ್ದು. ಜನವರಿ 11ನೇ ತಾರೀಕು ಒಳಗಡೆ ಅವರು ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆಗೆ ಹಾಜರಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲಾತಿಗಳನ್ನ ನೀವು CBI ನ ಮುಂದೆ ಕೊಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿರುವಂತ. ಇಲ್ಲಿ ಯಾವುದೇ ರೀತಿಯ ಮರೆಮಾಚುವಂತ ವಿಚಾರಗಳು ಯಾವುದು ಕೂಡ ಇಲ್ಲ. ಇದನ್ನ ಡಿಕ್ಲರೇಷನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ, ಜೊತೆಗೆ ಅದ್ರ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಪೂರ್ವಾನುಮತಿಯನ್ನು ವಾಪಸ್ ಪಡೆದ್ರು. ಇದು ತನಿಖೆ ಪ್ರಾರಂಭವಾಗಿದೆ. ಮುಂದೆ DK ಶಿವಕುಮಾರ್ ಅವ್ರಿಗೂ ಕೂಡ ನೋಟಿಸ್ ಸಿಕ್ಕುತ್ತೆ. ಆಮೇಲೆ DK ಶಿವಕುಮಾರ್ ಅವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಹಾಕ್ಲಿಕ್ಕೂ ಕೂಡ CBI ಎಲ್ಲಾ ರೀತಿಯ ತಯಾರಿಯನ್ನ ಈ ಮೂಲಕ ಮಾಡ್ಕೊಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಸರ್ಕಾರ ಪೂರ್ವಾನುಮತಿ ವಾಪಸ್ ಪಡೆದಿದ್ರು ಕೂಡ ನೋ ಯೂಸ್, ನೀವು ವಾಪಸ್ ಪಡೆದ್ರು ನಮ್ಮ ತನಿಖೆ ಮುಂದುವರಿಯುತ್ತೆ ಅಂತ CBIನವರು ಸೆಡ್ ಹೊಡೆದು ನಿಂತಿದ್ದಾರೆ.